ನಮಸ್ಕಾರ ಸ್ನೇಹಿತರೆ, ನಾವೀಗ ಜಗತ್ತು ಕಂಡ ಶ್ರೇಷ್ಠ ನಾಟಕಕಾರರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂತಹ ಪ್ರಸಿದ್ಧ ನಾಟಕ ಒಥೆಲೋ ನೋಡೋಣ. ಇದೊಂದು ಟ್ರಾಜಿಕ್ ಪ್ಲೇ ಆಗಿದೆ, ಅಂದರೆ ದುರಂತ ನಾಟಕ. ಹಾಗಿದ್ದರೆ ಒಥೆಲೋ ಯಾಕೆ ದುರಂತ ನಾಟಕವಾಯಿತು? ಒಥೆಲೋ ಅನ್ನುವ ಪಾತ್ರಧಾರಿ ಇಲ್ಲಿ ಪ್ರೊಟಗಾನಿಸ್ಟ್ ಆಗಿ, ಅಂದರೆ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾನೆ. ಅವನು ತೆಗೆದುಕೊಂಡ ಕೆಲವೊಂದು ತಪ್ಪು ನಿರ್ಧಾರಗಳು ಅವನ ಡೌನ್ಫಾಲಿಗೆ ಅಥವಾ ಟ್ರಾಜಿಕ್ ಎಂಡಿಗೆ ಕಾರಣ ಆಗುತ್ತೆ. ಮೊದಲು ಈ ನಾಟಕದಲ್ಲಿ ಬರುವಂತಹ ಬೇರೆ ಬೇರೆ ಪಾತ್ರ ವಿವರಣೆಯನ್ನು ನೋಡೋಣ. ಆ ನಂತರ ಮುಖ್ಯ ಸಾರಾಂಶವನ್ನು ನೋಡೋಣ. ಇವುಗಳು ಈ ನಾಟಕದಲ್ಲಿ ಬರುವಂತಹ ಮುಖ್ಯ ಪಾತ್ರಗಳು ಅಥವಾ ಪಾತ್ರಧಾರಿಗಳು. ಅದರಲ್ಲಿ ಮುಖ್ಯವಾಗಿರುವಂಥವನು ಒಥೆಲೋ, ಈ ನಾಟಕದ ಹೀರೋ ಅಥವಾ ಪ್ರೊಟಗಾನಿಸ್ಟ್, ಮುಖ್ಯ ಪಾತ್ರ ವಹಿಸ್ತಾನೆ. ಅವನ ಸುತ್ತವೇ ಈ ನಾಟಕ ತಿರುಗುವಂತಹದ್ದು. ಒಥೆಲೋ ಒಬ್ಬ ವೆನಿಷಿಯನ್ ಆರ್ಮಿಯಲ್ಲಿ ಜನರಲ್ ಆಗಿದ್ದ ವ್ಯಕ್ತಿ. ಅವನು ಕಪ್ಪು ವರ್ಣದವನಾಗಿದ್ದ, ಆದರೂ ಬಿಳಿ ವರ್ಣದ ಡೆಸ್ಡೆಮೋನನೊಟ್ಟಿಗೆ ಇಷ್ಟ ಆಗ್ತದೆ, ಅವಳನ್ನು ಮದುವೆ ಆಗಬೇಕು ಅಂತ ಬಯಸ್ತಾನೆ. ಡೆಸ್ಡೆಮೋನ ಕೂಡ ಈ ನಾಟಕದಲ್ಲಿ ಬರುವಂಥ ಇನ್ನೊಂದು ಮುಖ್ಯ ಪಾತ್ರ. ಈಕೆ ಒಥೆಲೋನ ಪತ್ನಿ ಮತ್ತು ಒಬ್ಬ ಸಂಸ್ಕೃತಿ ಹೊಂದಿದಂತಹ ನಾರಿ ಅಥವಾ ಹೆಣ್ಣು. ಡೆಸ್ಡೆಮೋನನ ತಂದೆಯ ಹೆಸರು ಬ್ರಬಾನ್ಷಿಯೋ. ಅವನಿಗೆ ಆರಂಭದಲ್ಲಿ ಒಥೆಲೋ ಮತ್ತು ಡೆಸ್ಡೆಮೋನ ಮದುವೆ ಆಗೋದು ಇಷ್ಟ ಇರಲಿಲ್ಲ. ಅವನಿಗೆ ಅನಿಸ್ತಾ ಇತ್ತು, ಇಷ್ಟು ಬಿಳಿ ವರ್ಣದ ನನ್ನ ಮಗಳು ಯಾಕೆ ಒಬ್ಬ ಕಪ್ಪು ವರ್ಣೀಯನನ್ನು ಮದುವೆ ಆಗಬೇಕು ಅಂತ. ಆದರೆ ಕೊನೆಯಲ್ಲಿ ಅವನಿಗೆ ಆ ಮದುವೆ ಒಪ್ಪಿಗೆ ಅಂತ ಅನಿಸಿಬಿಡ್ತದೆ. ಈಗ ಈ ನಾಟಕದ ವಿಲನ್ ಕ್ಯಾರೆಕ್ಟರ್ ಆದ ಇವಾಗೋ ಕುರಿತು ನೋಡೋಣ. ಈ ಇವಾಗೋ ಒಥೆಲೋನ ಆರ್ಮಿಯಲ್ಲಿ ಒಬ್ಬ ಸೋಲ್ಜರ್ ಆಗಿದ್ದ. ಇವನು ಆರಂಭದಲ್ಲಿ ಒಳ್ಳೆಯವನಾಗಿದ್ದರೂ ನಾಟಕ ಮುಂದುವರಿತಾ ತುಂಬ ಕೆಟ್ಟ ಮೈಂಡ್ಸೆಟ್ಟನ್ನು ಹೊಂದಿ ನಾಟಕದ ದುರಂತ ಅಂತ್ಯಕ್ಕೆ ಇವನೇ ಕಾರಣನಾಗ್ತಾನೆ. ಮುಂದಿನ ಪಾತ್ರಧಾರಿ ಕ್ಯಾಶಿಯೋ. ಇವನು ಕೂಡ ಒಥೆಲೋನ ಆರ್ಮಿಯಲ್ಲಿ ಒಬ್ಬ ಸೋಲ್ಜರ್ ಆಗಿದ್ದ. ಇವನು ಬಹಳ ಬುದ್ಧಿವಂತನಾಗಿದ್ದ ಹಾಗೂ ಒಥೆಲೋನಿಗೆ ತುಂಬ ಇಷ್ಟವಾದ ವ್ಯಕ್ತಿಯಾಗಿದ್ದ. ಇವನು ಕೂಡ ಈ ನಾಟಕದ ಮುಖ್ಯ ಪಾತ್ರಗಳಲ್ಲಿ ಒಬ್ಬನಾಗ್ತಾನೆ. ಮುಂದೆ ಬರುವಂತಹದ್ದು ಎಮಿಲಿಯಾ ಇಯಾಗೋನ ಪತ್ನಿ, ಅಂದರೆ ಈ ಕಥೆಯ ಖಳನಾಯಕನ ಹೆಂಡತಿ. ಇವಳು ಡೆಸ್ಡೆಮೋನನ ಮೇಡ್ ಸರ್ವೆಂಟ್, ಅಂದರೆ ಪರಿಚಾರಕಿ ಅಥವಾ ಸೇವಕಿ ಕೂಡ ಆಗಿದ್ದಳು. ಇವಳು ಕೂಡ ಒಂದು ಹಂತದಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸ್ತಾಳೆ. ಶೇಕ್ಸ್ಪಿಯರ್ ಅವರ ಎಲ್ಲ ನಾಟಕಗಳಲ್ಲೂ ಪ್ರತಿಯೊಂದು ಪಾತ್ರವೂ ಒಂದೊಂದು ವಿಭಿನ್ನವಾದ ಅಂಶಗಳನ್ನು ಅಥವಾ ಮುಖ್ಯ ಘಟ್ಟವನ್ನು ಎದುರಿಸ್ತದೆ. ಇನ್ನೊಂದು ಕ್ಯಾರೆಕ್ಟರ್ ಬಂದು ಮಾಂಟೆನೋ. ಇವನು ಸೈಪ್ರಸ್ ಅನ್ನುವ ಒಂದು ವಿಭಾಗದ ಒಂದು ಪ್ರದೇಶದ ಗವರ್ನರ್ ಆಗಿದ್ದ. ಹಾಗಿದ್ರೆ ಈ ಕಥೆಯಲ್ಲಿ ಏನಿದೆ ನೋಡೋಣ. ಈ ಕತೆ ಆರಂಭವಾಗೋದು ಇಟಲಿಯಲ್ಲಿಯ ಒಂದು ನಗರ ವೆನಿಷಿಯಾದಲ್ಲಿ. ಕಥೆಯ ಆರಂಭದಲ್ಲಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ಮಾತಾಡ್ತಾರೆ. ಅದರಲ್ಲಿ ಒಬ್ಬ ಈ ರೋಡ್ರಿಗೋ, ಅಂದರೆ ಒಬ್ಬ ಶ್ರೀಮಂತ ವ್ಯಕ್ತಿ, ಹಾಗೂ ಇಯಾಗೋ, ಈ ಕಥೆಯ ಖಳನಾಯಕ. ಈ ರೋಡ್ರಿಗೋ ಇಯಾಗೋ ಅನ್ನುವ ವಿಲನ್ಗೆ ಹೇಳ್ತಾನೆ, ನೀನು ನನಗೆ ಮೋಸ ಮಾಡಿದೆ. ನೀನು ನನಗೆ ಡೆಸ್ಡೆಮೋನನ ಮದುವೆ ಮಾಡಿಸ್ತೇನೆ ಅಂತ ಹೇಳಿದ್ದೆ, ಬಟ್ ನೀನು ನನಗೆ ಮೋಸ ಮಾಡಿ ಕೈ ಕೊಟ್ಟೆ ಅಂತ ಹೇಳ್ತಾನೆ. ರೋಡ್ರಿಗೋ ತನ್ನ ಮಾತನ್ನು ಮುಂದುವರಿಸ್ತಾ ಹೇಳ್ತಾನೆ, ಇಯಾಗೋ, ನೀನು ಡೆಸ್ಡೆಮೋನನ್ನ ನನಗೆ ಮದುವೆ ಮಾಡಿಸುವ ಬದಲು ಒಥೆಲೋ ಜೊತೆ ಮದುವೆ ಮಾಡುವ ಹಾಗೆ ಮಾಡಿದೆ. ಆಗ ಆ ಮಾತನ್ನು ಕೇಳಿದ ಇಯಾಗೋ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅದನ್ನು ತಿರಸ್ಕರಿಸ್ತಾ ಅವನು ಹೇಳ್ತಾನೆ, ನಾನೀ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ. ಒಥೆಲೋ ಜೊತೆ ನನಗೂ ದ್ವೇಷ ಇದೆ. ಏನಂದರೆ, ನಾನು ಈ ಆರ್ಮಿಯ ಲೆಫ್ಟಿನೆಂಟ್ ಆಗಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ಒಥೆಲೋ ನನ್ನನ್ನು ಮೀರಿ ಕ್ಯಾಶಿಯೋನನ್ನು ಈ ಆರ್ಮಿಯ ಲೆಫ್ಟಿನೆಂಟ್ ಆಗಿ ನೇಮಕ ಮಾಡಿದ್ದಾನೆ. ಹಾಗಾಗಿ ಒಥೆಲೋವನ್ನು ಕಂಡ್ರೆ ನನಗೂ ಇಷ್ಟ ಇಲ್ಲ ಅಂತ ಇಲ್ಲಿ ವಿಲನ್ ಇಯಾಗೋ ಹೇಳ್ತಾನೆ. ಇಯಾಗೋ ಮಾತು ಮುಂದುವರಿಸ್ತಾ ಹೇಳ್ತಾನೆ, ಕ್ಯಾಶಿಯೋನಿಗೆ ಲೆಫ್ಟಿನೆಂಟ್ ಆಗೋ ಯಾವುದೇ ಅರ್ಹತೆ ಇಲ್ಲ. ಅವನು ಯಾವುದೇ ಎಕ್ಸ್ಪೀರಿಯನ್ಸನ್ನು ಹೊಂದಿಲ್ಲ. ಆದರೂ ಅವನನ್ನು ಲೆಫ್ಟಿನೆಂಟ್ ಆಗಿ ನೇಮಕ ಮಾಡಿದ್ದಾನೆ. ಆ ದ್ವೇಷ ನನ್ನಲ್ಲಿದೆ. ಹಾಗಾಗಿ ನನಗೆ ಸ್ವಲ್ಪ ಸಮಯ ಕೊಡು, ನಾನೇನಾದರೂ ಮಾಡುವ ಯೋಚನೆಯನ್ನು ಮಾಡ್ತೇನೆ ಅಂತ ಇಯಾಗೋ ಹೇಳ್ತಾನೆ. ಈಗ ಇವರೊಬ್ಬರು ಒಂದು ಪ್ಲ್ಯಾನ್ ಮಾಡಿ ಡೆಸ್ಡೆಮೋನನ ತಂದೆ ಬ್ರಬಾನ್ಷಿಯೋನ ಹತ್ರ ಬಂದು ಅವರ ಮನೆಗೆ ಹೋಗಿ ಅವರ ಹತ್ರ ಹೇಳ್ತಾರೆ, ನಿಮ್ಮ ಮಗಳು ಡೆಸ್ಡೆಮೋನ ಒಥೆಲೋನ ಜೊತೆ ಓಡಿ ಹೋಗಿದ್ದಾಳೆ, ಬೇಕಾದರೆ ಮನೆಯೆಲ್ಲ ಹುಡುಕಿ. ಹಾಗೆಯೇ ಬ್ರಬಾನ್ಷಿಯೋ ಮನೆಯೆಲ್ಲ ಹುಡುಕ್ತಾನೆ. ಆದರೆ ಮನೆಯಲ್ಲೆಲ್ಲೂ ಡೆಸ್ಡೆಮೋನ ಸಿಗೋದಿಲ್ಲ. ಇದನ್ನು ನೋಡಿ ಬ್ರಬಾನ್ಷಿಯೋನಿಗೆ ತುಂಬ ಕೋಪ ಬರ್ತದೆ. ಅವನು ಆ ರಾಜ್ಯದ ಸೆನೆಟ್ನ ಸದಸ್ಯ ಕೂಡ ಆಗಿದ್ದ, ಸಂಸತ್ತಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸುವ ಅಧಿಕಾರಿ ಕೂಡ ಆಗಿದ್ದ. ಹಾಗಾಗಿ ಅವನಿಗೆ ಗೌರವದ ಪ್ರಶ್ನೆ ಅಂತ ಅನಿಸುತ್ತದೆ. ಈ ಇಯಾಗೋ ತುಂಬಾ ಮೋಸಗಾರನಾಗಿದ್ದ. ನೇರ ಒಥೆಲೋನ ಹತ್ರ ಹೋಗಿ ಹೇಳ್ತಾನೆ, ಡೆಸ್ಡೆಮೋನನ ತಂದೆ ಬ್ರಬಾನ್ಷಿಯೋ ಯಾವುದೇ ಸಮಯದಲ್ಲಿ ನಿನ್ನ ಹತ್ರ ಬರ್ಬೋದು, ಹಾಗೂ ನೀನು ಡೆಸ್ಡೆಮೋನನ ಕುರಿತು ನಿನ್ನನ್ನು ಪ್ರಶ್ನಿಸ್ಬೋದು ಅಂತ ಹೇಳ್ತಾನೆ. ಆದರೆ ಒಥೆಲೋಗೆ ಯಾವುದೇ ಚಿಂತೆ ಇರುವುದಿಲ್ಲ. ಅವನೇ ಗೊತ್ತಿತ್ತು ಡೆಸ್ಡೆಮೋನನಿಗೆ ನನ್ನ ಮೇಲೆ ಇಷ್ಟ ಇದೆ, ನಾವಿಬ್ಬರು ಮದುವೆ ಆಗೋದು ನಿಶ್ಚಿತ ಅನ್ನೋದು ಅವನಿಗೆ ಕನ್ಫರ್ಮ್ ಇತ್ತು. ಅಂತೆಯೇ ಬ್ರಬಾನ್ಷಿಯೋ, ಅಂದರೆ ಡೆಸ್ಡೆಮೋನನ ತಂದೆ, ಒಥೆಲೋನ ಹತ್ರ ಬಂದು ಅವನನ್ನು ಬಂಧಿಸಿ ಡ್ಯೂಕ್ ರಾಜನ ಎದುರು ನಿಲ್ಲಿಸಿ ಪ್ರಶ್ನಿಸ್ತಾನೆ.
ಈ ಒತೆಲೆಗೆ ಶಿಕ್ಷೆ ನೀಡಬೇಕು, ಯಾಕಂದರೆ ಅವನು ನನ್ನ ಮಗಳ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವಳನ್ನು ಇಲ್ಲಿಗೆ ಅವನ ಜೊತೆ ಹೋಗುವ ಹಾಗೆ ಮಾಡಿದ್ದಾನೆ. ಹಾಗಾಗಿ ಅದಕ್ಕೆ ತಕ್ಕ ಶಾಸ್ತ್ರಿಯನ್ನು ಒತೆಲೆಗೆ ಮಾಡಬೇಕು ಅಂತ ಬ್ರಬಾಂಶಿಯು ರಾಜನ ಎದುರು ಹೇಳ್ತಾನೆ. ಆದರೆ ಡ್ಯೂಕ್ ಬುದ್ಧಿವಂತ ವ್ಯಕ್ತಿಯಾಗಿದ್ದ. ಅವನು ಹೇಳ್ತಾನೆ, ಬೇರೆ ಯಾರಾದರೂ ಆಗಿದ್ದರೆ ನಾನು ಪನಿಷ್ಮೆಂಟ್ ಕೊಡ್ಬೋದಾಗಿತ್ತು, ಆದರೆ ಒಥೆಲೋ ಬೇರೆ ಯಾರೂ ಅಲ್ಲ, ನಮ್ಮ ಸೈನ್ಯದಲ್ಲಿರುವ ಒಬ್ಬ ಶ್ರೇಷ್ಠ ಜನರಲ್ ಆಗಿದ್ದಾನೆ, ಅವನಿಗೆ ನಾನು ಪನಿಷ್ಮೆಂಟ್ ಕೊಡೋದಕ್ಕಾಗೋದಿಲ್ಲ. ಈಗ ಅವನಲ್ಲೇ ಕೇಳೋಣ ಮುಂದೇನು ಮಾಡೋದು ಅಂತ ಡ್ಯೂಕ್ ಹೇಳ್ತಾನೆ. ಆಗ ಒಥೆಲೋ ತನ್ನ ಮಾತನ್ನು ಆರಂಭಿಸಿ ಹೇಳ್ತಾನೆ, ನಾನು ಡೆಸ್ಡೆಮೋನನ ಮೇಲೆ ಯಾವುದೇ ಮ್ಯಾಜಿಕ್ ಮಾಡಲಿಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಿಲ್ಲ, ಬದಲಾಗಿ ನಾನು ಅವಳನ್ನೇ ಇಷ್ಟಪಡ್ತಾ ಇದ್ದೇನೆ, ಅವಳು ನನ್ನನ್ನು ಇಷ್ಟಪಡ್ತಾ ಇದ್ದಾಳೆ ಇಷ್ಟೇ. ನಾನು ಬೇರೆ ಯಾವುದೇ ತಪ್ಪನ್ನು ಮಾಡಲಿಲ್ಲ. ನಾನು ಜೀವನ ಪರ್ಯಂತ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಿಕ್ಕೆ ಹೋಗಲಿಲ್ಲ. ನಿಮಗೆ ಗೊತ್ತಿರುವ ಹಾಗೆ ನಾನು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದೇನೆ ಅದನ್ನು ನನ್ನ ಸ್ವಂತ ಪರಿಶ್ರಮದಿಂದ ಮಾತ್ರ ಮಾಡಿದ್ದೇನೆ. ನೀವು ಬೇಕಿದ್ದರೆ ಡೆಸ್ಡೆಮೋನನನ್ನು ಕರೆಸಿ ನನ್ನ ಕುರಿತು ಪ್ರಶ್ನಿಸಬಹುದು ಅಂತ ಹೇಳ್ತಾನೆ. ಅಂತೆಯೇ ಡೆಸ್ಡೆಮೋನನ್ನ ಕರೆಸಿ ಅಲ್ಲಿ ಪ್ರಶ್ನಿಸಿದಾಗ ಅವಳು ಒಥೆಲೋನ ಮಾತನ್ನು ಒಪ್ಪಿಕೊಳ್ತಾಳೆ. ನನಗೆ ಒಥೆಲೋ ಇಷ್ಟ ಅಂತ ಹೇಳ್ತಾಳೆ. ಈಗ ಡ್ಯೂಕ್ ಯೋಚನೆ ಮಾಡ್ತಾನೆ, ಪಕ್ಕದಲ್ಲಿ ಟರ್ಕಿಯವರು ಯುದ್ಧ ಮಾಡುವ ಸಂಭವವಿದೆ. ಯಾವುದೇ ಸಂದರ್ಭದಲ್ಲಿ ಯುದ್ಧ ಆದರೂ ನಮಗೆ ಒಥೆಲೋ ತುಂಬ ಅಗತ್ಯ ಇದೆ. ಅವನಂತಹ ಜನರಲ್ ಬೇರೆ ಇಲ್ಲದ ಕಾರಣ ಅವನನ್ನು ಎದುರು ಹಾಕೊಳ್ಳೋದು ಬೇಡ ಅಂತ ಹೇಳಿ ಹೇಗೂ ಡೆಸ್ಡೆಮೋನ ಅವನನ್ನೇ ಸಪೋರ್ಟ್ ಮಾಡುವ ಕಾರಣ ಮುಂದೇನು ಅಂತ ಯೋಚಿಸಬೇಕು ಅಂತ ಡ್ಯೂಕ್ ತಲೆಯಲ್ಲಿ ಯೋಚನೆ ಹೊರತದೆ. ತಕ್ಷಣ ಒಥೆಲೋ ಮತ್ತು ಡೆಸ್ಡೆಮೋನ ಅವರ ಮದುವೆಯನ್ನು ಲೀಗಲ್ ಮಾಡಿಬಿಡ್ತಾನೆ. ಡೆಸ್ಡೆಮೋನನ ತಂದೆ ಬ್ರಬಾಂಶಿಯು ಕೋಪದಲ್ಲಿದ್ದ, ಆದರೂ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಡ್ಯೂಕ್ ಒಥೆಲೋನ ಬಳಿ ಹೇಳ್ತಾನೆ, ನಮ್ಮ ಒಂದು ಭಾಗವಾದ ಸೈಪ್ರಸ್ನ ಮೇಲೆ ಟರ್ಕ್ ಸೋಲ್ಜರ್ಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಹೋಗಿ ಆ ಯುದ್ಧ ಮಾಡಿ ಅವರನ್ನು ಅಲ್ಲಿ ತಡಿಬೇಕು. ನೀನು ಹೇಗೂ ಹೊಸತ್ತಾಗಿ ಮದುವೆಯಾಗಿದ್ದಿ, ಡೆಸ್ಡೆಮೋನನ್ನು ಕೂಡ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಆರ್ಡರ್ ಮಾಡ್ತಾನೆ. ಅಂತೆಯೇ ಒಥೆಲೋ ತನ್ನ ಹೊಸ ಹೆಂಡತಿ ಡೆಸ್ಡೆಮೋನನ್ನು ಕರ್ಕೊಂಡು ಸೈಪ್ರಸ್ನ ಕಡೆ ಹೊರಡ್ತಾನೆ. ಅವರೊಂದಿಗೆ ಇಯಾಗೋ ಮತ್ತು ರೋಡ್ರಿಗೋ ಕೂಡ ಹೊರಡ್ತಾರೆ. ಇಯಾಗೋ ಆಗಲೂ ಕೂಡ ರೋಡ್ರಿಗೋ ಹೇಳ್ತಾನೆ, ನೀನು ಯೋಚನೆ ಮಾಡಬೇಡ, ಅವರಿಬ್ಬರು ಮದುವೆ ಆದರೂ ಡೆಸ್ಡೆಮೋನನ್ನ ನಾನು ನಿನ್ನ ಕಡೆ ಬರುವ ಹಾಗೆ ಮಾಡ್ತೇನೆ ಅಂತ ಮಾತು ಕೊಡ್ತಾನೆ. ಅವರೆಲ್ಲರೂ ಸಮುದ್ರ ಮಾರ್ಗವಾಗಿ ಸೈಪ್ರಸ್ ನಗರವನ್ನು ತಲುಪ್ತಾರೆ. ಅಷ್ಟೊತ್ತಿಗೆ ಅಲ್ಲಿಯ ಗವರ್ನರ್ ಮೊಂಟೆನೋ ಇವರನ್ನು ಭೇಟಿಯಾಗಿ ಹೇಳ್ತಾನೆ, ನಿಮಗೆಲ್ಲರಿಗೂ ಒಂದು ಶುಭ ಸುದ್ದಿ ಇದೆ. ಏನಂದರೆ ಇಲ್ಲಿ ಎದ್ದಂತಹ ಚಂಡಮಾರುತದಿಂದ ಟರ್ಕಿಯ ಆರ್ಮಿ ಎಲ್ಲ ಕೊಚ್ಚಿಕೊಂಡು ಹೋಗಿ ಅವರು ಯುದ್ಧ ಮಾಡುವ ಸಿಚುವೇಷನಲ್ಲಿ ಇಲ್ಲ. ಹಾಗಾಗಿ ನಾವು ನಮ್ಮ ಭಾಗದ ಜನರಿಗೆ ಯಾವುದೇ ತೊಂದರೆ ಇಲ್ಲ, ನಾವು ಸೇಫ್ ಆಗಿದ್ದೇವೆ, ಯುದ್ಧ ಮಾಡುವ ಅಗತ್ಯ ಕೂಡ ಇಲ್ಲ ಅಂತ ಹೇಳ್ತಾನೆ. ಈಗ ಕ್ಯಾಶಿಯೋನ ಎಂಟ್ರಿ ಆಗ್ತದೆ. ಕ್ಯಾಶಿಯೋ ಆ ಆರ್ಮಿಯಲ್ಲಿ ಒಬ್ಬ ಸಾಮಾನ್ಯ ಸೋಲ್ಜರ್ ಆಗಿದ್ದ. ಕೆಲವೇ ದಿನಗಳ ಹಿಂದೆ ಒಥೆಲೋ ಅವನನ್ನು ಲೆಫ್ಟಿನೆಂಟ್ ಆಗಿ ನೇಮಕ ಮಾಡಿದ್ದ. ಅವನೊಬ್ಬ ಒಳ್ಳೆಯ ಸೈನಿಕನಾಗಿದ್ದ, ಧೈರ್ಯವಂತನಾಗಿದ್ದ, ಎಲ್ಲರ ಜೊತೆ ಚೆನ್ನಾಗಿ ಹಾಸ್ಯಾಸ್ಪದವಾಗಿ ಮಾತಾಡಿಕೊಂಡು ಚೆನ್ನಾಗಿದ್ದ. ಹಾಗಾಗಿ ಅವನಿಗೆ ಈ ಪ್ರಮೋಷನನ್ನು ಒಥೆಲೋ ನೀಡಿದ್ದ. ಒಥೆಲೋನ ಹೆಂಡತಿ ಡೆಸ್ಡೆಮೋನನ ಜೊತೆ ಕೂಡ ಕ್ಯಾಶಿಯೋ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದ. ಒಥೆಲೋಗೆ ತನ್ನ ಹೆಂಡತಿಯ ಜೊತೆ ಕ್ಯಾಶಿಯೋ ಮಾತಾಡೋದು ಯಾವುದೇ ಸಮಸ್ಯೆ ಅಂತ ಅನ್ನಿಸಿರಲಿಲ್ಲ. ಬದಲಾಗಿ ಎಲ್ಲರೂ ಸ್ನೇಹಿತರಂತೆ ವರ್ತಿಸುತ್ತಿದ್ದರು. ಈಗ ಒಥೆಲೋಗೆ ಮತ್ತಷ್ಟು ಕನ್ಫರ್ಮ್ ಆಗ್ತದೆ, ಇಲ್ಲಿಗೆ ಬರಬೇಕಾದ ಟರ್ಕಿಯ ಆರ್ಮಿ ಸಮುದ್ರದ ಚಂಡಮಾರುತಕ್ಕೆ ಸಿಕ್ಕಿ ಪೂರ್ಣ ನಾಶ ಆಗಿದೆ, ಹಾಗಾಗಿ ಯಾವುದೇ ಯುದ್ಧದ ಭೀತಿ ಇಲ್ಲ ಅಂತ ಎಲ್ಲರೂ ಸಂತಸ ಪಡ್ತಾರೆ. ಒಥೆಲೋ ಕ್ಯಾಶಿಯೋನನ್ನು ಕರೆದು, ನೀನು ಇಲ್ಲಿ ಎಲ್ಲರನ್ನ ಚೆನ್ನಾಗಿ ನೋಡಿಕೋ, ಯುದ್ಧದ ಸಾಧ್ಯತೆ ಇಲ್ಲ, ಹಾಗಾಗಿ ಎಲ್ಲರೊಂದಿಗೆ ಸಂತೋಷದಿಂದ ಸಮಯವನ್ನು ಕಳೆ, ನಾನು ಡೆಸ್ಡೆಮೋನಾಳ ಜೊತೆ ಹೋಗುತ್ತೇನೆ ಎಂದು ಹೊರಟು ಹೋಗುತ್ತಾನೆ. ಈಗ ಇಯಾಗೋನ ತಲೆಯಲ್ಲಿ ಪ್ಲ್ಯಾನ್ ಓಡುತ್ತದೆ, ಏನಾದರೂ ಒಂದು ಘಟನೆಯಾಗಲೇಬೇಕು. ಆದ್ದರಿಂದ ಒಥೆಲೋ ಯೋಚನೆಯಲ್ಲಿಯೇ ಬದಲಾಗಬೇಕು. ಮುಖ್ಯವಾಗಿ ಇಯಾಗೋಗೆ ಯಾಕೆ ಒಥೆಲೋನ ಮೇಲೆ ಇಷ್ಟೊಂದು ದ್ವೇಷ ಮಾಡುತ್ತಾನೆ ಅಂದರೆ, ಒಥೆಲೋಗಿಂತ ಅನುಭವದಲ್ಲಿ ಕಡಿಮೆ ಅನುಭವವನ್ನು ಹೊಂದಿದ್ದ ಕ್ಯಾಶಿಯೋನನ್ನು ಒಥೆಲೋ ಲೆಫ್ಟಿನೆಂಟಾಗಿ ಆಯ್ಕೆ ಮಾಡಿದ್ದ. ಹಾಗಾಗಿ ಇದವನಿಗೆ ಇಯಾಗೋಗೆ ಸಹಿಸಲು ಸಾಧ್ಯವಾಗಿತ್ತು. ಎರಡನೇ ಕಾರಣ ಏನೆಂದರೆ, ತನ್ನ ಪತ್ನಿ ಎಮಿಲಿಯಾಳಿಗೆ ಒಥೆಲೋನ ಜೊತೆ ಸಂಬಂಧವಿದೆ ಎಂದು ಆತ ಭಾವಿಸಿದ್ದ. ರಾತ್ರಿ ಸಮಯದಲ್ಲಿ ಒಥೆಲೋ ತನ್ನ ಹೆಂಡತಿ ಡೆಸ್ಡೆಮೋನನ ಜೊತೆ ಸಮಯ ಕಳೆಯುತ್ತಿದ್ದಾಗ ಇಯಾಗೋ ಕ್ಯಾಶಿಯಸ್ಸಿಗೆ ಎಷ್ಟು ಸಾಧ್ಯವೋ ಅಷ್ಟು ಶರಾಬು ಕುಡಿಸಿ ಗವರ್ನರ್ ಮೊಂಟೆನೋ ಜೊತೆ ಜಗಳ ಮಾಡುವಂತೆ ಪ್ರೇರೇಪಿಸುತ್ತಾನೆ. ಅಂತೆಯೇ ಅವರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಆರಂಭವಾಗುತ್ತದೆ. ಇಲ್ಲಿ ಕೋಣೆಯಲ್ಲಿ ಮಲಗಿದ್ದ ಒಥೆಲೋಗೆ ಈ ಶಬ್ದ ಕೇಳಿ ಹೊರಗೆ ಬಂದಾಗ ಅವನಿಗೆ ಕ್ಯಾಶಿಯಸ್ ಶರಾಬು ಕುಡಿದು ಮೊಂಟೆನೋ ಜೊತೆ ಜಗಳ ಆಡುತ್ತಿರುವುದು ಕಾಣುತ್ತದೆ. ಅಲ್ಲದೆ ಕ್ಯಾಶಿಯಸ್ ತನ್ನ ಕತ್ತಿಯಿಂದ ಮೊಂಟೆನೋಗೆ ಇರಿದು ಬಿಡುತ್ತಾನೆ. ಒಥೆಲೋ ಅಲ್ಲಿಯೇ ಬಂದವನೇ, ನಾನು ನಿನ್ನನ್ನು ಎಲ್ಲರನ್ನ ಚೆನ್ನಾಗಿ ನೋಡಿಕೋ ಎಂದು ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಕೊಟ್ಟರೆ ನೀನವನನ್ನು ಸಾಯಿಸುತ್ತಿದ್ದೀಯಲ್ಲ ಎಂದು ಕ್ಯಾಶಿಯಸ್ನನ್ನು ಲೆಫ್ಟಿನೆಂಟ್ ಸ್ಥಾನದಿಂದ ಪದಚ್ಯುತಗೊಳಿಸುತ್ತಾನೆ. ಅದಕ್ಕೆ ಕ್ಯಾಶಿಯೋ, ನಾನು ಮಾಡಿದ ತಪ್ಪಾದರೂ ಏನು? ಎಲ್ಲರೂ ಶರಾಬು ಕುಡಿಸಿದರು, ನಾನು ಹಾಗೇ ಮಾಡಿದೆ. ಎಲ್ಲರೂ ಜಗಳ ಮಾಡುವಂತೆ ಪ್ರೇರೇಪಿಸಿದರು, ನನಗೆ ಅರಿವಿಲ್ಲದಂತೆ ಜಗಳ ಮಾಡಿಬಿಟ್ಟೆ, ನನ್ನ ತಪ್ಪಿಲ್ಲ ಇದರಲ್ಲಿ ಅಂತ ಹೇಳುತ್ತಾನೆ.
ಇಯಾಗೋ ತಕ್ಷಣ ಡೆಸ್ಡೆಮೋನನ ಹತ್ರ ಹೋಗಿ, ನಿನಗೆ ಗೊತ್ತಾ ಡೆಸ್ಡೆಮೋನ, ನಿನ್ನ ಗಂಡ ಕ್ಯಾಶಿಯೋನನ್ನು ಪದಚ್ಯುತಗೊಳಿಸಿದ್ದಾನೆ ಎನ್ನುತ್ತಾನೆ. ಅದಕ್ಕೆ ಡೆಸ್ಡೆಮೋನ, ಹೌದು, ಬಹಳ ದುಃಖದ ಮಾತು ಎನ್ನುತ್ತಾಳೆ. ಇಯಾಗೋ ಮುಂದುವರಿಸಿ, ನಮಗೆಲ್ಲ ಗೊತ್ತೇ ಇದೆಯಲ್ವಾ ಕ್ಯಾಶಿಯೋ ಎಷ್ಟು ಒಳ್ಳೆಯ ವ್ಯಕ್ತಿ ಎನ್ನುವುದು. ಅವನಿಗೆ ಇಂತಹ ಶಿಕ್ಷೆ ಕೊಡಬಾರದಾಗಿತ್ತು. ನೀನು ನಿನ್ನ ಗಂಡನ ಹತ್ರ ಮಾತಾಡಿ ಅವನ ಪದವಿಯನ್ನು ಅವನಿಗೆ ಹಿಂದಿರುಗಿಸು ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಅವಳಿಗೂ ಈ ಮಾತು ಸರಿ ಅನಿಸುತ್ತದೆ. ಏಕೆಂದರೆ ಕ್ಯಾಶಿಯೋ ಒಬ್ಬ ಒಳ್ಳೆಯ ವ್ಯಕ್ತಿ, ಹಾಗಾಗಿ ಅವನನ್ನು ಪುನಃ ಲೆಫ್ಟಿನೆಂಟ್ ಮಾಡಬೇಕೆಂದು, ಅದಕ್ಕಾಗಿ ಒಥೆಲೋ ಬಳಿ ಮಾತನಾಡಬೇಕು ಎಂದು ನಿರ್ಧಾರ ಮಾಡುತ್ತಾಳೆ. ಹಾಗಾಗಿ ಡೆಸ್ಡೆಮೋನ ಮಾತಿನಂತೆ ಒಥೆಲೋ ಕ್ಯಾಶಿಯೋನನ್ನು ಲೆಫ್ಟಿನೆಂಟ್ ಮಾಡುತ್ತಾನೆ. ಇಲ್ಲಿ ಇಯಾಗೋನ ವರ್ತನೆ ವಿಚಿತ್ರ ಅನಿಸುತ್ತದೆ. ಯಾಕಂದರೆ ಆತನೇ ಕ್ಯಾಶಿಯೋನನ್ನು ಚೆನ್ನಾಗಿ ಕುಡಿಸಿ, ಆತನ ಮಾಡಬಾರದ ತಪ್ಪನ್ನು ಆತನ ಕೈಯಲ್ಲಿ ಮಾಡಿಸಿ, ಅವನ ಪದಚ್ಯುತಗೊಳಿಸಿ, ಪುನಃ ಡೆಸ್ಡೆಮೋನನ ಕೈಯಲ್ಲಿ ಅವನ ಗಂಡನಲ್ಲಿ ಮಾತನಾಡಿಸಿ ಆ ಪದವಿಯನ್ನು ಪುನಃ ಅವನಿಗೆ ಸಿಗುವಂತೆ ಮಾಡಿದ. ಇಷ್ಟೆಲ್ಲ ಕೆಲಸ ಮಾಡಿದ ಇಯಾಗೋನ ತಲೆಯ ಯೋಚನೆಗೆ ಕಾರಣವೇನು? ಅವನ ಪ್ಲ್ಯಾನ್ ಏನು? ಅಂದರೆ ಡೆಸ್ಡೆಮೋನ ಮತ್ತು ಕ್ಯಾಶಿಯೋ ಜೊತೆ ಸೇರಿ ಒಥೆಲೋಗೆ ಮೋಸ ಮಾಡುತ್ತಿದ್ದಾರೆ ಎಂದು ಬಿಂಬಿಸುವುದೇ ಇಯಾಗೋನ ಮುಖ್ಯ ಕೆಲಸವಾಗಿತ್ತು. ಪುನಃ ಪುನಃ ಹೇಳಿದ ಮಾತನ್ನೇ ಹೇಳಿ ಹೇಳಿ ಒಥೆಲೋ ಮನಸ್ಸಲ್ಲಿ ಸಂಶಯದ ಬೀಜ ಹಾಕೋದು ಅವನ ಕೆಲಸವಾಗಿತ್ತು. ನಿನ್ನ ಹೆಂಡತಿ ನಿನ್ನ ಗೆಳೆಯನ ಜೊತೆ ಕೇವಲ ಫ್ರೆಂಡ್ಶಿಪ್ ಮಾತ್ರ ಮಾಡುತ್ತಿಲ್ಲ ಎಂದು ಆಗಾಗ ಹೇಳತೊಡಗಿದ. ಒಥೆಲೋ ಆರಂಭದಲ್ಲಿ ಇದನ್ನು ತುಂಬ ಲೈಟಾಗಿ ತಗೊಳ್ತಾನೆ. ಆದರೆ ಅವನಿಗೆ ಮುಂದೆ ಸಾಗ್ತಾ ಸಾಗ್ತಾ ಡೌಟ್ ಬರ್ತದೆ. ಕೆಲವು ದಿನಗಳ ನಂತರ ಕ್ಯಾಶಿಯೋ ನಾನು ಅಂದುಕೊಂಡಷ್ಟು ಒಳ್ಳೆಯ ವ್ಯಕ್ತಿಯಲ್ಲ ಎಂದು ಅನಿಸಿಬಿಡುತ್ತದೆ. ಹೀಗೆ ಹಂತ ಹಂತವಾಗಿ ಒಥೆಲೋನ ಮನದಲ್ಲಿ ಸಂಶಯದ ಬೀಜ ಹಾಕಿ ಇಯಾಗೋ ತನ್ನ ಕೆಲಸದಲ್ಲಿ ಯಶಸ್ವಿಯಾಗುತ್ತಿದ್ದ. ಮುಂದೆ ಇನ್ನೊಂದು ಪ್ಲ್ಯಾನನ್ನು ಇಯಾಗೋ ಮಾಡುತ್ತಾನೆ. ಅದೇನೆಂದರೆ ಅವನ ಹೆಂಡತಿ ಎಮಿಲಿಯಾ ಡೆಸ್ಡೆಮೋನಾಳ ಸೇವಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಅವಳ ಮೂಲಕ ಡೆಸ್ಡೆಮೋನಾಳ ಒಂದು ಕರ್ಚೀಫನ್ನು ತರಿಸಿಕೊಳ್ಳುತ್ತಾನೆ. ಆ ಕರ್ಚೀಫ್ ಅಥವಾ ರುಮಾಲು ಏನಿತ್ತು ಅದನ್ನು ಡೆಸ್ಡೆಮೋನಾಳಿಗೆ ಒಥೆಲೋ ನೀಡಿದ್ದ. ಅದು ಅವರ ಪ್ರೀತಿಯ ಸಂಕೇತವಾಗಿತ್ತು. ಹಾಗೆಯೇ ಎಮಿಲಿಯಾ ಆ ರುಮಾಲನ್ನು ಇಯಾಗೋಗೆ ನೀಡುತ್ತಾಳೆ. ಅವನು ಅದನ್ನು ಕ್ಯಾಶಿಯೋನ ರೂಮಲ್ಲಿ ಇಡುತ್ತಾನೆ. ನಂತರ ಒಥೆಲೋನ ಹತ್ತಿರ ಬಂದು, ನಿನಗೆ ಹೇಳಿದೆ ಅಲ್ವಾ ಅವರಿಬ್ಬರ ಮಧ್ಯೆ ಏನೋ ನಡೆಯುತ್ತಿದೆ ಹುಜೂರ್ ಎಂದು ಹೇಳುತ್ತಾನೆ. ಅದಕ್ಕೆ ಒಥೆಲೋ ಸಾಕ್ಷಿ ಕೇಳುತ್ತಾನೆ. ಹುಜೂರ್, ನಿಮಗೆ ಗೊತ್ತಿಲ್ಲ, ನಾನು ಕ್ಯಾಶಿಯೋ ಮತ್ತು ಡೆಸ್ಡೆಮೋನಾಳನ್ನು ಎಷ್ಟೋ ಸಲ ಅವರ ಕೋಣೆಯಲ್ಲಿ ಜೊತೆಯಾಗಿದ್ದುದನ್ನು ನೋಡಿದ್ದೇನೆ. ನಿಮ್ಮ ರುಮಾಲು ಕ್ಯಾಶಿಯೋನ ಬಳಿ ಇದ್ದದನ್ನು ನೋಡಿದ್ದೇನೆ. ಆಗ ಒಥೆಲೋ ತಕ್ಷಣ ಕೋಣೆಗೆ ಹೋಗಿ ಡೆಸ್ಡೆಮೋನಾಳ ಬಳಿ ನಮ್ಮಿಬ್ಬರ ಪ್ರೀತಿಯ ಸಂಕೇತವಾದ ಕರ್ಚೀಫ್ ಅಥವಾ ರುಮಾಲು ಎಲ್ಲಿದೆ ಎಂದು ಕೇಳುತ್ತಾನೆ. ಆಗ ಆಕೆ ತುಂಬ ಹುಡುಕಿದರೂ ಆ ರುಮಾಲು ಸಿಗದೇ ಹೋಗ್ತದೆ. ಆಗ ಒಥೆಲೋಗೆ ಇಯಾಗೋನ ಮಾತಿನಲ್ಲಿ ನಂಬಿಕೆ ಬರ್ತದೆ. ಏನೋ ಇಲ್ಲಿ ಅಡಗಿದೆ ಅನ್ನೋ ಸಂಶಯ ಬರ್ತದೆ. ತನ್ನ ಕೋಣೆಯಿಂದ ಕೋಪದಿಂದ ಹೊರಬಂದ ಒಥೆಲೋನ ಹತ್ರ ಇಯಾಗೋ ಪುನಃ ಕೇಳ್ತಾನೆ, ಹುಜೂರ್, ನಾನು ಹೇಳಿದ್ದು ಸರಿಯಾಗಿತ್ತು ಅಲ್ಲವೇ? ಆಗ ಕೋಪದಿಂದ ಒಥೆಲೋ ಹೇಳ್ತಾನೆ, ಇಯಾಗೋ, ನಿನ್ನನ್ನು ಈ ಕ್ಷಣವೇ ನಾನು ಲೆಫ್ಟಿನೆಂಟ್ ಪೊಸಿಷನ್ಗೆ ಆಯ್ಕೆ ಮಾಡಿದ್ದೇನೆ. ಆ ಕ್ಯಾಶಿಯೋನನ್ನು ಸಾಯಿಸು. ಈಗಲೂ ಇಯಾಗೋ ಮತ್ತೊಂದು ಪ್ಲ್ಯಾನ್ ಮಾಡಿ, ಕ್ಯಾಶಿಯೋನನ್ನು ನಾನು ಸಂಭಾಳಿಸ್ತೇನೆ. ಡೆಸ್ಡೆಮೋನಾಳ ಕಥೆ ಏನು? ಆಕೆ ಕೂಡ ತಪ್ಪು ಮಾಡಿದ್ದಾಳೆ ಅಲ್ಲವೇ? ನಾನು ಯೋಚಿಸುತ್ತೇನೆ ಏನೆಂದರೆ ಅವರಿಬ್ಬರು ಯಾವತ್ತೂ ಜೊತೆಯಾಗಿರ್ತಾರೆ ಎನ್ನುವುದು ಎಂದು ಇಯಾಗೋ ಇನ್ನೊಂದು ಪ್ಲ್ಯಾನ್ ಮಾಡ್ತಾನೆ. ಇಯಾಗೋನ ಎಲ್ಲ ಯೋಚನೆಗಳು ಸಫಲವಾಗುತ್ತಿದ್ದವು. ಇಯಾಗೋ ರಾಡ್ರಿಗೋನ ಬಳಿ ಹೋಗಿ, ನೀನು ಏನೂ ಯೋಚನೆ ಮಾಡಬೇಡ, ನಾನು ಡೆಸ್ಡೆಮೋನಾಳಿಗೆ ಏನೂ ಆಗಲು ಬಿಡೋದಿಲ್ಲ. ನೀವಿಬ್ಬರು ಒಂದಾಗ್ತೀರಿ. ನಾನು ಡೆಸ್ಡೆಮೋನಾಳನ್ನು ನಿನ್ನ ಹತ್ರ ಕರ್ಕೊಂಡು ಬರ್ತೇನೆ ಅಂತ ರಾಡ್ರಿಗೋ ಹತ್ರ ಇಯಾಗೋ ಹೇಳ್ತಾನೆ. ಮತ್ತು ಆ ರಾತ್ರಿ ಕ್ಯಾಶಿಯೋನನ್ನು ಸಾಯಿಸಲಿಕ್ಕೆ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಕ್ಯಾಶಿಯೋ ತನ್ನ ಗೆಳತಿಯ ಮನೆಯಿಂದ ಹೊರಗೆ ಬರುವಾಗ ರಾಡ್ರಿಗೋ ಅವನ ಮೇಲೆ ಅಟ್ಯಾಕ್ ಮಾಡಿದ. ರಾಡ್ರಿಗೋ ಇಯಾಗೋನ ಮಾತಿನಂತೆ ಅವನ ಮೇಲೆ ಅಟ್ಯಾಕ್ ಮಾಡಿದ್ದ. ಆದರೆ ಕ್ಯಾಶಿಯೋನೇ ರಾಡ್ರಿಗೋನ ಮೇಲೆ ಮರು ಅಟ್ಯಾಕ್ ಮಾಡಿ ಅವನನ್ನು ಗಾಯಗೊಳಿಸ್ತಾನೆ. ಇಯಾಗೋ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾನೆ. ರಾಡ್ರಿಗೋ ಇಯಾಗೋನ ಸಹಾಯ ಕೇಳ್ತಾನೆ, ನನ್ನನ್ನು ರಕ್ಷಿಸು, ಸಹಾಯ ಮಾಡು ಅಂತ. ಇಯಾಗೋ ಆ ಸಂದರ್ಭವನ್ನು ನೋಡಿಕೊಂಡು ರಾಡ್ರಿಗೋಗೆ ಸಹಾಯ ಮಾಡುವ ಬದಲು ಆತನನ್ನು ಸಾಯಿಸಿಯೇ ಬಿಡ್ತಾನೆ. ಕಿರುಚಾಟ ಕೇಳಿ ಒಥೆಲೋ ತನ್ನ ಕೋಣೆಯಿಂದ ಹೊರಗೆ ಬರ್ತಾನೆ. ಅವನು ಅಂದುಕೊಳ್ತಾನೆ ಇಯಾನೋ ಕ್ಯಾಶಿಯೋನನ್ನು ಕೊಲ್ಲುತ್ತಿದ್ದಾನೆ ಎಂದು. ಒಥೆಲೋಗೆ ಬಹಳ ಸಂತಸವಾಯಿತು. ಇಯಾಗೋ ಮೇಲೆ ಆತ ಎಷ್ಟು ಒಳ್ಳೆಯ ವ್ಯಕ್ತಿ, ಆತನನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಇಯಾಗೋನ ಕುರಿತು ಯೋಚನೆ ಮಾಡ್ತಾನೆ. ಆದರೆ ಇಯಾಗೋ ರಾಡ್ರಿಗೋನ ಯಾಕೆ ಸಾಯಿಸಿದ? ಮುಖ್ಯವಾಗಿ ಇಯಾಗೋನ ಎಲ್ಲ ಪ್ಲ್ಯಾನ್ ರಾಡ್ರಿಗೋಗೆ ಗೊತ್ತಿತ್ತು. ತನ್ನ ಸಂಚು ಹೊರಗೆ ಬರಬಾರ್ದು ಅಂತೇಳಿ ಇಯಾಗೋನೇ ರಾಡ್ರಿಗೋನ ಕೊಂದು ಬಿಡ್ತಾನೆ. ಕ್ಯಾಶಿಯೋನ ಕತೆ ಮುಗಿಯಿತು ಅಂತ ಅಂದ್ಕೊಂಡ ಒಥೆಲೋ, ಇನ್ನು ನನ್ನ ಹೆಂಡತಿ ಡೆಸ್ಡೆಮೋನಾಳ ಕತೆ, ಆಕೆ ಕೂಡ ನನಗೆ ಮೋಸ ಮಾಡಿದ್ದಾಳೆ, ದೊಡ್ಡ ತಪ್ಪನ್ನೇ ಮಾಡಿದ್ದಾಳೆ, ಅವಳಿಗೂ ಶಿಕ್ಷೆ ಆಗಬೇಕು ಅಂತ ಅವಳ ಕೋಣೆಯ ಕಡೆ ಹೋಗ್ತಾನೆ. ಅವಳನ್ನು ಕೊಲ್ಲುವ ಯೋಚನೆ ಅವನ ತಲೆಗೆ ಬರ್ತದೆ. ಡೆಸ್ಡೆಮೋನಾ ತನ್ನ ಕೋಣೆಯಲ್ಲಿ ಮಲಗಿದ್ದಳು. ಮೊದಲನೇ ಸಲ ಒಥೆಲೋ ಅವಳನ್ನು ಪ್ರೀತಿಯಿಂದ ನೋಡ್ತಾನೆ. ಎರಡನೇ ಸಲ ತನ್ನ ಕತ್ತಿಯನ್ನು ತೆಗೆದು
ಆಕೆಯ ಕತ್ತನ್ನು ಕತ್ತರಿಸಿ ಬಿಡ್ತಾನೆ. ಅಲ್ಲಿಗೆ ಎಮಿಲಿಯಾ, ಇಯಾಗೋನ ಹೆಂಡತಿ ಬರ್ತಾಳೆ. ಅವಳಿಗೆ ರೋಡ್ರಿಗೋ ಸತ್ತದ್ದು ನೋಡಿ, ಒಥೆಲ್ಲೋ ಡೆಸ್ಡೆಮೋನಾಳನ್ನು ಸಾಯಿಸಿದ್ದೆ ನೋಡಿ ಏನೂ ಅರ್ಥವೇ ಆಗಲಿಲ್ಲ, ಏನು ನಡೀತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಹಾಗೆ ಒಥೆಲ್ಲೋನಲ್ಲಿ ಕೇಳ್ತಾಳೆ, ಹುಜೂರ್ ಏನಾಗುತ್ತಿದೆ, ಯಾಕೆ ಡೆಸ್ಡೆಮೋನಾಳನ್ನು ಕೊಂದ್ರಿ? ಅದಕ್ಕೆ ಒಥೆಲ್ಲೋ ನಡೆದ ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಈ ಥರ ಡೆಸ್ಡೆಮೋನಾ ಮತ್ತು ಕ್ಯಾಶಿಯೋಮನ್ನ ಮಧ್ಯೆ ಇದ್ದ ಸಂಬಂಧದ ಕುರಿತು ಆತನಿಗಿದ್ದ ಅನುಮಾನ ಎಲ್ಲವನ್ನ ಹೇಳ್ತಾನೆ. ಮುಖ್ಯವಾಗಿ ಸಾಕ್ಷಿಯಾಗಿ ಸಿಕ್ಕಿದ ರುಮಾಲಿನ ಕತೆ ಹೇಳ್ತಾನೆ. ಅದನ್ನು ಕೇಳಿ ಎಮಿಲಿಯಾ ತಾನೇ ಆ ರುಮಾಲನ್ನು ತನ್ನ ಗಂಡನ ಕೈಯಲ್ಲಿ ಕೊಟ್ಟೆ, ಗಂಡ ಕೊಂಡೋಗಿ ಕ್ಯಾಶಿಯೋನ ರೂಮಲ್ಲಿಟ್ಟ ಅಂತ ಸತ್ಯ ವಿಷಯವನ್ನು ಹೇಳ್ತಾಳೆ. ಅವಳ ಆ ಮಾತನ್ನು ಕೇಳಿದ ಒಥೆಲ್ಲೋಗೆ ಭೂಮಿಯೇ ಬಾಯಿ ಬಿರಿದ ಹಾಗೆ ಅನುಭವವಾಗ್ತದೆ. ತಕ್ಷಣ ಅದೇ ಕ್ಷಣದಲ್ಲಿ ಇಯಾಗೋ ಕೂಡ ಅಲ್ಲಿಗೆ ತಲುಪ್ತಾನೆ. ಇಯಾಗನ ನೋಡಿದ ಒಥೆಲ್ಲೋ ಅವನ ಮೇಲೆ ಕೋಪದಿಂದ ಅಟ್ಯಾಕ್ ಮಾಡ್ತಾನೆ. ಆಗ ಇಯಾಗೋ ಅಲ್ಲಿಂದ ತಪ್ಪಿಸಿಕೊಂಡು ಎಲ್ಲವನ್ನು ವಿವರಿಸಿದ ತನ್ನ ಹೆಂಡತಿ ಎಮಿಲಿಯ ಮೇಲೆ ಕೋಪಗೊಂಡು ಅವಳನ್ನು ಕೊಂದು ಬಿಡ್ತಾನೆ. ಕೊಂದು ಅಲ್ಲಿಂದ ತಪ್ಪಿಸಿ ಹೊರಟು ಹೋಗ್ತಾನೆ, ಎಸ್ಕೇಪ್ ಆಗ್ತಾನೆ. ಆಗ ಒಥೆಲ್ಲೋಗೆ ಇದೆಲ್ಲವನ್ನು ನೋಡಿ ತನ್ನ ಎಲ್ಲ ಕೆಲಸದ ಮೇಲೆ ಪಶ್ಚಾತ್ತಾಪ ಬರ್ತದೆ. ನನ್ನ ಒಂದು ಸಣ್ಣ ಸಂಶಯ ಈ ಎಲ್ಲ ಜೀವಗಳ ಕೊನೆಗೆ ಕಾರಣವಾಯಿತು ಅಂತ ಹೇಳಿ ತನ್ನ ಕತ್ತಿಯಿಂದ ತಾನೇ ಚುಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾನೆ. ಈ ರೀತಿಯಾಗಿ ಈ ಕಥೆಯ ನಾಯಕ ದುರಂತ ಅಂತ್ಯವನ್ನು ಕಾಣ್ತಾನೆ. ಈ ಕಥೆಯ ಖಳನಾಯಕನಾಗಿದ್ದ ಇಯಾಗೋ ಅಲ್ಲಿಂದ ತಪ್ಪಿಸಿಕೊಂಡಿದ್ದರೂ ಅವನನ್ನು ಸೈನಿಕರು ಬಂಧಿಸಿ ಅವನಿಗೆ ಮರಣದಂಡನೆಯ ಆದೇಶ ಆಗ್ತದೆ. ಮುಂದೆ ಕ್ಯಾಶಿಯೋ ಅಲ್ಲಿದ್ದ ಏನು ಒಳ್ಳೆಯ ವ್ಯಕ್ತಿ, ಅವನು ಆ ಭಾಗದ ಗವರ್ನರ್ ಆಗಿ ಆಯ್ಕೆಯಾಗ್ತಾನೆ. ಒಥೆಲ್ಲೋ ತನ್ನ ಹೆಂಡತಿಯ ಮೇಲಿನ ಒಂದು ಸಣ್ಣ ಅನುಮಾನದಿಂದ ಅದೆಷ್ಟು ಜನರ ಜೀವಾಂತ್ಯಕ್ಕೆ ಕಾರಣವಾಗಿದ್ದ. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ ದುರಂತ ನಾಟಕ ಒಥೆಲ್ಲೋ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.